ಸೊ ಪುರುಷರಲ್ಲಿ ಅಂಗದ ಮುಂದಿನ ಚರ್ಮ ಏನಿರುತ್ತೆ ಅದನ್ನೇ ನಾವು ಫೋರ್ ಸ್ಕಿನ್ ಅಥವಾ ಪ್ರೊಫ್ಯೂಸಲ್ ಸ್ಕಿನ್ ಅಂತ ಕರಿತೀವಿ. ಈ ಮುಂದೆ ಇರುವ ಚರ್ಮ ಏನಿರುತ್ತೆ ಅಂಗದ ಮೇಲಿನಿಂದ ಫ್ರೀ ಆಗಿ ಮೂವ್ ಆಗ್ತಿರುತ್ತೆ. ಎಷ್ಟು ಫ್ರೀ ಆಗಿ ಅಂದರೆ ಹಿಂದಕ್ಕೆ ಎಳೆದ ಕೂಡಲೇ ಹಿಂದಕ್ಕೆ ಬರಬೇಕು, ಕಂಪ್ಲೀಟ್ ಆಗಿ ಹಿಂದಕ್ಕೆ ಬರಬೇಕು. ಯಾವುದೇ ರೀತಿ ಅಟ್ಯಾಚ್ಮೆಂಟ್ ಆಗಲಿ, ಯಾವುದೇ ರೀತಿ ಟೈಟ್ನೆಸ್ ಆಗಲಿ, ಯಾವುದೇ ಥರ ಡಿಫಿಕಲ್ಟಿ ಕೂಡ ಇರಬಾರ್ದು. ಹಾಗೆ ಬರೋದನ್ನೇ ನಾವು ನಾರ್ಮಲ್ ಫೋರ್ ಸ್ಕಿನ್ ಅಂತೀವಿ. ಆದರೆ ತುಂಬ ಜನಕ್ಕೆ ಏನಾಗುತ್ತೆ ಅಂದರೆ ಅಂಗ ಚಿಕ್ಕದಾಗಿದ್ದಾಗ ಫ್ರೀ ಆಗಿ ಮೂವ್ ಆಗುತ್ತೆ. ಆದರೆ ಅಂಗ ದೊಡ್ಡದಾದಾಗ, ಅಂಗಸ್ತಂಭನ ಆದಾಗ ಅಂಗದ ಒಂದು ಚರ್ಮ ಸ್ವಲ್ಪವೂ ಮೂವ್ ಆಗಲ್ಲ, ಟೈಟಾಗಿ ಮೂವ್ ಆಗುತ್ತೆ. ಅಥವಾ ಕೆಲವು ಸಲ ಡಿಫಿಕಲ್ಟ್ ಆಗಿ ಮೂವ್ ಆಗೋದು, ಪೇನ್ಫುಲ್ ಆಗಿ ಮೂವ್ ಆಗೋದು, ಕೆಲವು ಸಲ ಮುಂದಕ್ಕೆ ಮೂವ್ ಆಗಿದ್ದು ಮತ್ತೆ ಹಿಂದಕ್ಕೆ ಬರದೇ ಇರೋದು, ಅಂದರೆ ಮತ್ತೆ ಫ್ರಂಟ್ಗೆ ಬರದೇ ಇರೋದು, ಇಂಥರದೆಲ್ಲ ನೋಡ್ತಿರ್ತೀವಿ. ಇದನ್ನೇ ನಾವು ಫೈಮೋಸಿಸ್ ಅಂತ ಕರಿತೀವಿ. ಅಂದರೆ ಫೈಮೋಸಿಸ್ ಅಂದರೆ ಅರ್ಥ ಏನಂದರೆ ಅಂಗದ ಮುಂದೆ ಇರೋ ಚರ್ಮ ಏನಾದರೂ ಹಿಂದಕ್ಕೆ ಬರದೇ ಇದ್ದರೆ ಅದನ್ನೇ ನಾವು ಫೈಮೋಸಿಸ್ ಅಂತೀವಿ. ಈ ಫೈಮೋಸಿಸ್ಗೆ ಮುಖ್ಯ ಕಾರಣ ನೋಡೋದಾದರೆ 95% ಡಯಾಬಿಟಿಸ್ ಇರೋರಿಗೆ ಫೈಮೋಸಿಸ್ ಬರೋ ಅವಕಾಶ ಹೆಚ್ಚು ಚಾನ್ಸಸ್ ಇರುತ್ತೆ. ಹಾಗಾಗಿ ಈ ಅಂಗದ ಮುಂದೆ ಇರುವ ಚರ್ಮ ಅನ್ನೋದು ಡಯಾಬಿಟಿಸ್ ಅಟ್ಯಾಕ್ ಆಗೋದ್ರಿಂದ ಏನಾಗುತ್ತೆ ಅಂದರೆ ಅದರಲ್ಲಿರೋ ಶುಗರ್ಸ್ನಿಂದ ಆ ಚರ್ಮಕ್ಕೆ ಅದರ ಒಂದು ಎಲಾಸ್ಟಿಸಿಟಿ ಕಳ್ಕೊಳ್ಳುತ್ತೆ. ಹೀಗಾಕೋದ್ರಿಂದ ಆ ಚರ್ಮ ಮಂದ ಆಗೋಗುತ್ತೆ. ಇದರಿಂದ ಕ್ರ್ಯಾಕ್ಸ್ ಬರೋದು, ಜಿಗುಟಿನ ಪದಾರ್ಥ ಬರೋದು, ಹಿಂದಕ್ಕೆ ಎಳೆದಾಗ ಪೇಯ್ನ್ ಆಗುತ್ತೆ. ಒಂದೊಂದ್ಸಲ ನಾವು ಹಿಂದಕ್ಕೆ ಎಳೆದಾಗ ಕ್ಲೀನ್ ಮಾಡ್ಕೊಳ್ಳೋ ಪ್ರಯತ್ನ ಮಾಡಿದರೆ ಮತ್ತೆ ಮುಂದಕ್ಕೆ ಬರದೇ ಇರೋದು, ಈ ಥರದ್ದೆಲ್ಲ ನೋಡ್ತಿರ್ತೀವಿ. ಸೊ ಇದನ್ನೆಲ್ಲ ನಾವು ಅಡ್ರೆಸ್ ಮಾಡೋದಾದರೆ ಈ ಪ್ರಾಬ್ಲಮ್ಸ್ನ ನಾವು ಐಡೆಂಟಿಫೈ ಮಾಡಿದಾಗ ಇದನ್ನೇ ನಾವು ಫೈಮೋಸಿಸ್ ಅಂತೀವಿ. ಬೆಲನೋಪಾಸಿಟಿಸ್ ಅಂತ ಹೇಳ್ತೀವಿ ಈ ಕಂಡೀಷನ್ನ. ಸೊ ಇಂಥ ಕಂಡೀಷನ್ಸ್ ಬಂದಾಗ ಏನು ಮಾಡಬೇಕು? ಇಂಥ ಕಂಡೀಷನ್ಸ್ ಬಂದಾಗ ನಾವು ಕ್ಲೀನ್ ಮಾಡ್ಕೊಳ್ಳೋಕ್ಕೆ ಟ್ರೈ ಮಾಡಬೇಕು. ಇನ್ ಕೇಸ್ ಕ್ಲೀನ್ ಮಾಡ್ಕೊಳ್ಳೋಕ್ಕೆ ಪಾಸಿಬಲ್ ಆಗಲಿಲ್ಲ ಅನ್ನಿಸಿದಾಗ ಇಮಿಡಿಯೇಟಾಗಿ ಸರ್ಜನ್ನ ಭೇಟಿ ಮಾಡಬೇಕು. ಇದರಿಂದ ಫೈಮೋಸಿಸ್ ಆಗಿದೆಯಾ, ಬೆಲನಿಟಿಸ್ ಆಗಿದೆಯಾ ಅನ್ನೋದನ್ನ ತಿಳ್ಕೊಬೋದು. ಇದಕ್ಕೆ ಯಾವ ರೀತಿ ಔಷಧಿ ಆಪ್ಷನ್ಸ್ ಸಿಗುತ್ತೆ, ಯಾವ ಥರ ಸರ್ಜರೀಸ್ ಆಪ್ಷನ್ಸ್ ಇದೆ ಅನ್ನೋದನ್ನ ಇವತ್ತು ತಿಳ್ಕೊಳ್ಳೋಣ. ಸೊ ಬೆಲನಿಟಿಸ್ ಆಗಲಿ, ಬೆಲನೋಪಾಸಿಟಿಸ್ ಆಗಲಿ ಯಾವುದೇ ಔಷಧಿ ಆಪ್ಷನ್ಸ್ ಇರೋದಿಲ್ಲ. ಕೆಲವರು ಕ್ಯಾಂಡಿಡ್ ಆಯಿಂಟ್ಮೆಂಟ್ಸ್ ಆಗಲಿ, ಕೆಲವು ಜೆಲ್ಸ್ ಟ್ರೈ ಮಾಡ್ತಾ ಇರ್ತಾರೆ. ಇದರಿಂದ ಅವರಿಗೆ ಸ್ವಲ್ಪ ಮಟ್ಟಿಗೆ ರಿಲೀಫ್ ಸಿಗುತ್ತೆ. ಆದರೆ ಕ್ರ್ಯಾಕ್ಸ್ ಬರೋದ್ರಿಂದ ಪ್ರಾಬ್ಲಮ್ಸ್ ಏನು ಅನ್ನೋದಾದರೆ, ಕ್ರ್ಯಾಕ್ಸ್ ಬಂದಾಗೆಲ್ಲ ನಮಗೆ ಹೀಲ್ ಆಗುವಾಗ ಚರ್ಮ ಬಿಗಿದ್ಕೊಳ್ತಾ ಇರುತ್ತೆ ಒಂಥರ. ಅಂದರೆ ಇನಿಷಿಯಲ್ ಆಗಿ ಸ್ಕಿನ್ ಮೊದಲು ಅಗಲವಾಗಿದ್ದು ಆ ಬೆಲನಿಟಿಸ್ನಿಂದ ಏನಾಗುತ್ತೆ ಅಂದರೆ ಮೆಲ್ಲಗೆ ಕ್ರ್ಯಾಕ್ಸ್ ಹೀಲ್ ಆಗುವಾಗ ಹತ್ತಿರಕ್ಕೆ ಬರುತ್ತೆ, ಸಂಕುಚಿತ ಆಗುತ್ತೆ. ಅಂದರೆ ಓವರ್ ಅ ಪೀರಿಯಡ್ ಆಫ್ ಟೈಮ್ ನೋಡೋದಾದರೆ 1 or 2 years ನೋಡೋದಾದರೆ ಮೊದಲು ಇದ್ದಷ್ಟು ಎಲಾಸ್ಟಿಕ್ ಚರ್ಮಕ್ಕೆ ಇರೋದಿಲ್ಲ, ಸ್ವಲ್ಪ ಮಂದ ಆಗೋಗುತ್ತೆ, ತಿಕ್ಕಾಗೋಗುತ್ತೆ, ಮಂದ ಆಗೋಗುತ್ತೆ. ಇದರಿಂದ ಚರ್ಮ ಸ್ವಲ್ಪವೂ ಹಿಂದಕ್ಕೆ ಬರೋದಿಲ್ಲ, ಟೈಟಾಗಿ ಮೂವ್ ಆಗುತ್ತೆ. ಒಮ್ಮೊಮ್ಮೆ ಟೈಟಾಗಿ ಮೂವ್ ಮಾಡಿದರೂ ಸಹ ಹಿಂದಕ್ಕೆ ಬಂದು ಸ್ಟಕ್ ಆಗೋಗುತ್ತೆ. ಇಂಥ ಕಂಡೀಷನ್ನೇ ನಾವು ಪ್ಯಾರಾಫೈಮೋಸಿಸ್ ಅಂತ ಕೂಡ ಹೇಳ್ತೀವಿ. ಸೊ ಈ ಬೆಲನಿಟಿಸ್, ಈ ಫೈಮೋಸಿಸ್ ಇರೋರಿಗೆ ಯಾವುದೇ ಔಷಧಿ ಆಪ್ಷನ್ಸ್ ಇರೋದಿಲ್ಲ, ಕೇವಲ ಸರ್ಜಿಕಲ್ ಆಪ್ಷನ್ಸ್ ಮಾತ್ರ ಇರುತ್ತೆ. ಹಾಗಾಗಿ ಬಹಳ ಜನ ಹೊರಗೆ ಮಾಡೋ ತಪ್ಪುಗಳನ್ನ ನಾವು ಆಗಾಗ ನೋಡ್ತಾನೆ ಇರ್ತೀವಿ. ಓಪನ್ ಸರ್ಜರಿ ಬಗ್ಗೆ ಬಹಳ ಜನಕ್ಕೆ ಗೊತ್ತಿದೆ. ಓಪನ್ ಸರ್ಜರಿನಲ್ಲಿ ಏನು ಮಾಡ್ತೀವಿ ಅಂದರೆ ಎಷ್ಟೋ ವರ್ಷಗಳಿಂದ ಇದೇ ಟೈಪ್ ಆಫ್ ಸರ್ಜರಿ ಮಾಡ್ತಾ ಬಂದಿದ್ದಾರೆ ಬಹಳ ಜನ. ಇದರಲ್ಲಿ ನಾವು ಚರ್ಮನ ಸಿಸರ್ನಲ್ಲಿ ಕಟ್ ಮಾಡಿ ಹೊಲಿಗೆ ಆಗ್ತಾ ಇರ್ತೀವಿ. ಬಟ್ ನಮ್ಮ ಟ್ರೀಟ್ಮೆಂಟ್ ರೇಂಜ್ ಹಾಸ್ಪಿಟಲ್ನಲ್ಲಿ ಲೇಟೆಸ್ಟ್ ಸರ್ಜರಿ ಏನಂದರೆ ಸ್ಟೇಪ್ಲರ್ ಸರ್ಕಮ್ಸಿಷನ್ ಸರ್ಜರಿ. ಇದನ್ನೇ ನಾವು KSR ಸ್ಟೇಪ್ಲರ್ ಸರ್ಕಮ್ಸಿಷನ್ ಸರ್ಜರಿ ಅಂತೀವಿ. ಇದರಲ್ಲಿ ಏನಂದರೆ ಒಂದು ಇನ್ಸ್ಟ್ರೂಮೆಂಟ್ ಇರುತ್ತೆ, ಅದನ್ನು ನಾವು ಸ್ಟೇಪ್ಲರ್ ಅಂತ ಕರಿತೀವಿ. ಇದೊಂದು ಡಿಸ್ಪೋಸಬಲ್ ಇನ್ಸ್ಟ್ರೂಮೆಂಟ್ ಅನ್ಬೋದು. ಅಂದರೆ ಒಂದು ಪೇಷಂಟ್ಗೆ ಬಳಸಿದ ನಂತರ ನಾವು ಅದನ್ನು ಡಿಸ್ಕಾರ್ಡ್ ಮಾಡಿಬಿಡ್ತೀವಿ. ಸೊ ಇದನ್ನು 5 minutes ಪ್ರೊಸೀಜರ್ ಅನ್ಬೋದು. ವಿತಿನ್ ಹಾಫ್ ಅನ್ ಅವರ್ ಟು 1 hourನಲ್ಲಿ ನಾವು ಡಿಸ್ಚಾರ್ಜ್ ಮಾಡಿ ಕಳಿಸ್ತೀವಿ. ಇನ್ಫ್ಯಾಕ್ಟ್ ಅನೆಸ್ಥೇಷಿಯಾ ಕೊಡೋ ಅವಶ್ಯಕತೆ ಕೂಡ ಇರೋದಿಲ್ಲ. ಅಂದರೆ ಸ್ಪೈನಲ್ ಅನೆಸ್ಥೇಷಿಯಾ ಆಗಲಿ, ಶಾರ್ಟ್ GA ಆಗಲಿ ಇಂಥರದೆಲ್ಲ ಅಗತ್ಯ ಇರೋದಿಲ್ಲ. ಜಸ್ಟ್ ಪೆನೈಲ್ ಬ್ಲಾಕ್ ಅಂತೀವಿ. ಅಂದರೆ ಪೆನಿಸ್ಗೆ ಹತ್ತಿರದಲ್ಲಿರೋ ಸುತ್ತಮುತ್ತ ಚರ್ಮಕ್ಕೆ ನಾವು ಅನಸ್ತೇಷಿಯಾ ಕೊಡೋದ್ರಿಂದ ನಂಬಾಗುತ್ತೆ. ಅಷ್ಟರಲ್ಲಿ ನಾವು ಸರ್ಜರಿ ಮಾಡ್ಕೋಬೋದು. ಯಾಕಂದರೆ ಈ ಸರ್ಜರಿಗೆ ಜಸ್ಟ್ 5 to 6 minutes ಮಾತ್ರ ಸಾಕಾಗುತ್ತೆ. ಸೊ ಇಮಿಡಿಯೇಟಾಗಿ ನಾವು ಡಿಸ್ಚಾರ್ಜ್ ಮಾಡಿ ಕಳಿಸ್ತೀವಿ. ಸಹಜವಾಗಿ ಪೇಷಂಟ್ ಪ್ಯಾಂಟ್ ಆ್ಯಂಡ್ ಇನ್ನರ್ ವೇರ್ ಹಾಕ್ಕೊಂಡು ಹೋಗ್ಬೋದು. ಯಾವುದೇ ರೀತಿಯಾದ ಸಂಕಟ ಇರೋದಿಲ್ಲ, ಯಾವುದೇ ರೀತಿ ಬ್ಲೀಡಿಂಗ್ ಇರೋದಿಲ್ಲ, ಯಾವುದೇ ಥರ ಪೇಯ್ನ್ ಬರೋದಿಲ್ಲ, ಯಾವುದೇ ರೀತಿಯ ಊತ ಕೂಡ ಬರೋದಿಲ್ಲ. ಮೇಯ್ನಾಗಿ ಈ KSR ಸ್ಟೇಪ್ಲರ್ನಲ್ಲಿರೋ ಅಡ್ವಾಂಟೇಜ್ ಏನಂದರೆ ಇದರಲ್ಲಿರೋ ಸಿಲಿಕಾನ್ ರಿಂಗ್ ಇರುತ್ತೆ. ಆ ಸಿಲಿಕಾನ್ ರಿಂಗ್ ಏನಿರುತ್ತೆ, ನಾವು ಒಂದು 10 to 12 daysನಲ್ಲಿ ನಾವು ಶುಭ್ರವಾಗಿ ಇಟ್ಕೊಂಡ್ರೆ ಸಾಕು, ರಿಂಗ್ ತಾನಾಗೆ ಬಿದ್ದೋಗುತ್ತೆ. ಅದರ ಹಿಂದೆನೇ ಪಿನ್ಸ್ ಇರುತ್ತೆ. ಹಾಗಾಗಿ ಒಂದು ಸಲ ಆ ರಿಂಗ್ಸ್ ಬಿದ್ದೋದ್ರೆ ಈ ಪಿನ್ಸ್ ಕೂಡ ತಾನಾಗೆ ಬಿದ್ದೋಗುತ್ತೆ. ಸೊ KSRನಲ್ಲಿರೋ ಅಡ್ವಾಂಟೇಜ್ ಏನಂದರೆ ಪಿನ್ಸ್ ತೆಗಿಯೋ ಅವಶ್ಯಕತೆನೇ ಬರಲ್ಲ, ಪಿನ್ಸ್ ತನ್ನಷ್ಟಕ್ಕೆ ತಾನೇ ಬಿದ್ದೋಗುತ್ತೆ. ಅಷ್ಟೇ ಅಲ್ಲದೆ ಈ KSRನಲ್ಲಿರೋ ಅಡ್ವಾಂಟೇಜ್ ಏನಂದರೆ ಯಾವುದೇ ಥರದ ಬ್ಲೀಡಿಂಗ್ ಇರೋದಿಲ್ಲ, ಯಾವುದೇ ಥರ ಊತ ಬರೋದಿಲ್ಲ, ಯಾವುದೇ ಥರ ಪೇಯ್ನ್ ಇರೋದಿಲ್ಲ. 10 to 12 daysನಲ್ಲಿ ರಿಂಗ್ಸ್ ಬಿದ್ದೋಗುತ್ತೆ. ಅದರ ಮೂಲಕ ಪೇಷಂಟ್ ಫ್ರೀ ಆಗೋಗ್ತಾರೆ. ಈ ಮೂವ್ ಅಂದರೆ ಈ 10 ದಿನದಲ್ಲಿ ಪೇಷಂಟ್ ಮಾಡಬೇಕಾಗಿರೋ ಕೆಲಸ ಏನಂದರೆ 3 ಕೆಲಸಗಳು, ಮೇಯ್ನ್ 3 ಕೆಲಸ ಅವಾಯ್ಡ್ ಮಾಡಬೇಕಾಗುತ್ತೆ. ಒಂದು, ಯಾವುದೇ ಪರಿಸ್ಥಿತಿಯಲ್ಲೂ ಇಂಟರ್ಕೋರ್ಸ್ ಮಾಡಬಾರ್ದು ಅಟ್ಲೀಸ್ಟ್ 1 monthವರೆಗೂ. ಆ್ಯಂಡ್ ಎರಡನೇದು, ಯಾವುದೇ ಕಾರಣಕ್ಕೂ ಅಂಗಸ್ತಂಭನ ಆಗ್ದಂಗೆ ನೋಡ್ಕೋಬೇಕಾಗುತ್ತೆ, ಅಂಗ ದೊಡ್ಡದಾದಂಗೆ ನೋಡ್ಕೋಬೇಕಾಗುತ್ತೆ. ತುಂಬ ಜನ ಕೇಳ್ತಿರ್ತಾರೆ, ಅರ್ಲಿ ಮಾರ್ನಿಂಗ್ ಎರೆಕ್ಷನ್ಸ್ ಆಗ್ತಿರುತ್ತೆ, ಅದು ನಮ್ಮ ಕಂಟ್ರೋಲ್ನಲ್ಲಿ ಇರಲ್ವಲ್ಲ, ಮಾರ್ನಿಂಗ್ಸ್ ಆದರೆ ಕಂಟ್ರೋಲ್ ಮಾಡ್ಕೋಬೋದು, ನೈಟ್ ಕಂಟ್ರೋಲ್ ಮಾಡ್ಕೊಳ್ಳೋಕ್ಕಾಗಲ್ವಲ್ಲ ಅಂತ ತುಂಬ ಜನ ಹೇಳ್ತಿರ್ತಾರೆ. ಆದರೆ ಅಲಾರಾಮ್ ಇಟ್ಕೊಂಡು ಎದ್ದು ಅತ್ತಿತ್ತ ಓಡಾಡೋದ್ರಿಂದ ಆ ಎರೆಕ್ಷನ್ಸ್ ಕಡಿಮೆ ಆಗುತ್ತೆ. ಯಾಕಂದರೆ ಹಾರ್ಮೋನಲ್ ಲೆವೆಲ್ ನಮಗೆ ಆ ಟೈಮ್ನಲ್ಲಿ ಹೆಚ್ಚಿರುತ್ತೆ.
ಹೆಚ್ಚಾಗಿರೋದ್ರಿಂದ ನಮಗೆ ಅಂಗಸಂಬನ ಅನ್ನೋದು ಆಗೇ ಆಗುತ್ತೆ. ಸೊ ಅದನ್ನು ಅವಾಯ್ಡ್ ಮಾಡೋದಕ್ಕೆ ಆ ಟೈಮ್ನಲ್ಲಿ ಎದ್ದು ವಾಕಿಂಗ್ ಮಾಡೋದು, ತಿರುಗಾಡೋದು ಮಾಡೋದ್ರಿಂದ ಸ್ವಲ್ಪ ಮಟ್ಟಿಗೆ ಅಂಗಸಂಬನ ಕಂಟ್ರೋಲ್ ಮಾಡ್ಬೋದು. ಒಂದು ವೇಳೆ ಅಂಗಸಂಬನ ಆದರೆ ಏನಾಗುತ್ತೆ, ಒಂದೊಂದ್ಸಲ ಬ್ಲೀಡಿಂಗ್ ಆಗೋ ಅವಕಾಶಗಳು ಇರುತ್ತೆ, ಚರ್ಮಕ್ಕೆ ಗ್ಯಾಪ್ ಬರೋ ಅವಕಾಶಗಳು ಇರುತ್ತೆ, ಹೀಲಿಂಗ್ ಡಿಲೇ ಆಗೋ ಸಾಧ್ಯತೆ ಇರುತ್ತೆ ಮೇಯ್ನಾಗಿ. ಸೊ ಯಾವುದೇ ಥರದ ಪರಿಸ್ಥಿತಿಯಲ್ಲೂ ಅಂಗಸಂಬನ ಆಗ್ದಂಗೆ ನೋಡ್ಕೋಬೇಕಾಗುತ್ತೆ. ಮೇಯ್ನ್ ಪಾರ್ಟ್ ಏನಂದರೆ ಕ್ಲೀನಿಂಗ್ ತುಂಬ ಇಂಪಾರ್ಟೆಂಟ್. ಎಷ್ಟು ಚೆನ್ನಾಗಿ ಕ್ಲೀನಿಂಗ್ ಮಾಡಿಕೊಂಡ್ರೂ ಅಷ್ಟು ಫಾಸ್ಟಾಗಿ ಹೀಲ್ ಆಗುತ್ತೆ, ಅಷ್ಟು ಫಾಸ್ಟಾಗಿ ನಮಗೆ ಪಿನ್ಸ್ ಎಲ್ಲ ಬಿದ್ದೋಗುತ್ತೆ. ಈ KSR ಸ್ಟೇಪ್ಲರ್ಸ್ ಅನ್ನೋದು 5 ಮಿನಿಟ್ ಸರ್ಜರಿ. ಯಾರಿಗಾದ್ರೂ ಇಂಥ ಫೈಮೋಸಿಸ್ ಆಗಲಿ ಬೆಲನಿಟಿಸ್ ಲಕ್ಷಣಗಳಾಗಲಿ ಇದ್ದರೆ ಅಸಲಿಗೆ ನೆಗ್ಲೆಕ್ಟ್ ಮಾಡಬಾರ್ದು, ಯಾಕಂದರೆ ಇದು ಕ್ಯಾನ್ಸರ್ಗೂ ಕೂಡ ಬದಲಾಗೋ ಚಾನ್ಸಸ್ ಇರುತ್ತೆ. ಸೊ ಯಾವುದೇ ಥರದ ಪರಿಸ್ಥಿತಿಯಲ್ಲೂ ಫೈಮೋಸಿಸ್ ಆಗಲಿ ಬೆಲನಿಟಿಸ್ ಆಗಲಿ ನೆಗ್ಲೆಕ್ಟ್ ಮಾಡದೆ ಇಮಿಡಿಯೇಟಾಗಿ ನಾನು ಟ್ರೀಟ್ಮೆಂಟ್ ರೇಂಜ್ ಹಾಸ್ಪಿಟಲ್ನಲ್ಲಿ ಅವೈಲೇಬಲ್ ಇರ್ತೀನಿ. ಯಾರಿಗಾದ್ರೂ ಈ ಪ್ರಾಬ್ಲಮ್ಸ್ ಇದ್ದರೆ ತಪ್ಪದೆ ನನ್ನನ್ನು ಕನ್ಸಲ್ಟ್ ಮಾಡ್ಬೋದು. ನಾವು KSR ಸ್ಟೇಪ್ಲರ್ಸ್ ಬಳಸಿ ಸರ್ಜರಿ ಮಾಡಿಸ್ಕೋಬೋದು. ವಿತಿನ್ 5 ಮಿನಿಟ್ಸ್ನಲ್ಲಿ ಸರ್ಜರಿ ಆಗೋಗುತ್ತೆ. ಥ್ಯಾಂಕ್ ಯು ವೆರಿ ಮಚ್.